ಹ್ಞೂ ಮಗಳ ಹೇಳವ್ವ. ಆರಾಮದಿಯಲ್ಲ? ನನ್ನ ಮಾತು ಕೇಳಾಕತ್ತೈತಿ ನಿನಗ? ಹ್ಞೂ ಬೇ ಕೇಳಾಕತ್ತೈತಿ. ನನ್ನ ಮಾತು ಕೇಳ್ತೈತಲ್ಲ ನಿಂಗ? ಹ್ಞೂನ ಯಾಕ ದನಿ ಮೆತ್ತಗಾಗೈತಲ್ಲವ ಆಳಾಕತ್ತೀಯನ? ಯಾಕ ಆರಾಮದಿಯಲ್ಲ? ಏನಾತವ? ಯವ್ವ ನನ್ನ ಗಂಡ 2 ದಿನ ಆದ್ವೆ ಅವ್ರ ಅಕ್ಕ ಅವ್ರ ತಂಗಿ ಮನೆಗೆ ಬಿಟ್ಟು ಬರ್ತೇನಂತ ಹೋದವ, ಅಲ್ಲೇ ಅದಾನ. ನಾ ಇಲ್ಲಿ ಒಬ್ಬೇಕೆ ಅದನಿ, ಬೇಜಾರಾಗಕತ್ತೈತಿ. ಯಾವಾಗ ಬರ್ತಾರ ಅಂತ ಕೇಳಾಕು ಅವ್ರ ಕಡೆ ಫೋನು ಇಲ್ಲ. ಮತ್ತು ಹೊಳ್ಳಿ ಯಾರಿಗೆ ನಮ್ಮ ಮಾವರನ್ನ ಕಳಿಸಿದ್ವಿ, ಅಲ್ಲೇನೋ ಬಣವಿ ಒಟ್ಟು ಕೆಲಸ ಐತೆ ಅಂತೇಳಿ ಅಲ್ಲೇ ಉಳ್ಕೊಂಡಾರ. ಇನ್ನೂ ಬಂದಿಲ್ಲ, ಇನ್ನೂ ಬರುವುದು 2 ದಿನ ಆಕೆ ತಂದಾರಂತ. ಹೌದನ? ಅಲ್ಲ ತಂಗಿ ಮನ್ಯಾಗ ಅದಾರಂದ್ರೆ ಮತ್ತೆ ಏನು ಮಾಡಾಕತ್ತವ? ಅಲ್ಲ ಕೆಲಸ ಇದ್ದಾಗ ಮತ್ತೆ ಹೋಗುದ. ಅಯ್ಯೇ ಹುಚ್ಚು ಹುಡುಗಿ, ಅದಕ್ಕೆ ಇಷ್ಟ ಹೇಳಾಕತ್ತೀಯೇನ? ನಾ ಹಂಗಾರೆ ಎಲ್ಲೇ ಹೋಗ್ಯಾನ ಏನೋ ನಿನಗೆ ಗೊತ್ತಿಲ್ಲ ಅಂತ ನಾ ಮಾಡೀನಿ. ತಂಗಿ ಮನ್ಯಾಗ ಅದಾರ ಅಂತ ಗೊತ್ತಲ್ಲ, ಇಲ್ಲಿ ಬಿಡು, ಒಂದಿನ ಹೆಚ್ಚು ಕಮ್ಮಿ ಕೆಲಸ ಮುಗಿಸಿ ಬರ್ತಾರ. ಯವ್ವ ಯಾಕ ಗೊತ್ತಿಲ್ವೇ, ಅವ್ರನ್ನ ಬಿಟ್ಟು ಇರಾಕಾಗವಲ್ತು. ಇದಕ್ಕೆ ಅನ್ನೋದು ಮತ್ತೆ ಗಂಡ ಹಿಂತೆ ಅಂತೇಳಿ. ಏನ ಬರ್ತೀನಿ 2 ದಿನ ಈ ಕಡೆವಾ. ನಿಮ್ಮ ಅತ್ತಿನ ಒಂದು ಮಾತು ಕೇಳು, ಹಂಗೆ ಬರ್ತೀನಿ ಅಂದ್ರೆ ಬಾ. ಮತ್ತೆ ಹೊಕ್ಕನಿ ಅಂತ ಗದ್ದಲ ಮಾಡಬೇಡ. ಮತ್ತೆ ಏನ ಎಲ್ಲ ಕೇಳು. ಮತ್ತೆ ಏನಾರ ಅಂದಿಗಿಂದಾರ ಅದು ಅಲ್ಲದೆ ಮತ್ತೆ ಮಗ ಇಲ್ಲ ಅಂತಿ, ಬ್ಯಾಡ ಬಿಡುವ ಹೋಲಿ, ಅಲ್ಲೇ ಇರು. ಇದ್ದು ನೋಡ್ಕೋಬೇಕಿಂತ ಟೈಮ್ನೇ ನೀನ. ಮತ್ತೆ ನೀ ಯಾವ ಇಲ್ಲ ಅಂತೇಳಿ ನೀನು ಬಂದರೆ ಏನು ಅನ್ಕೊಂಡಾರ ಮಂದಿ ಊರಾನವ್ರು? ಬೇಡ ಬೇಡ, ಅಲ್ಲೇ ಇರು. ಏನು ಬರ್ತೇನೆ ಅಂತ ಹೇಳಬೇಡ. ನಾನು ಅಲ್ಲೇ ನಾನು ನಮ್ಮ ಅತ್ತಿ ಜೊತೆಗೆ ಇರ್ತೇನೆ. ಪಾಪ ನಮ್ಮ ಅತ್ತಿ ನಂಗೆ ಎಷ್ಟು ಜೀವ ಮಾಡ್ತಾಳೆ, ನಂಗೆ ಸಮಾಧಾನ ಮಾಡಾಕತ್ತಾಳ. ಆದರೂ ನನ್ನ ಮನಸ್ಸು ಸಮಾಧಾನ ಆಗ್ವಲ್ತು. ತಾತಲ್ಲ ಇದಕ್ಕಿಂತ ಇನ್ನೇನು ಬೇಕವ ಹೆಚ್ಚಿಂದ? ಅದು ಸೊಸಿಗೆ ಹಂಗೆ ಮಾಡ್ಬೇಡವ. 2 ಅತ್ತಿ ಮಾವ ಬಾಯಿ ಸತ್ತಿದ್ವು ಅದಾವು, ಬಂಗಾರದಂತ ಹೋದಾವು, ಒಳ್ಳೆ ಹೋದಾವು. ಅದೇನು ನಮ್ಮಪ್ಪ ನಮ್ಮವ್ವ ಮಾಡಿದ ಪುಣ್ಯನ ಏನೋ ಗೊತ್ತಿಲ್ಲ. ಏನು ಮಗಳ, ನೀನು ಒಳ್ಳೆ ಮನೇನ ಸೇರಿ ತಲೆ ಕೆಡ್ಸ್ಕೊಬೇಡ, ಆರಾಮಿರು. ಆತು, ನೀನು ಆರಾಮಿರು. ನನಗೇನು ತೊಂದರೆ ಇಲ್ಲವ, ಆರಾಮದೇನು ನಾನು. ಈ ರೀ ಬರ್ತೇನೆ ಮಾತಾಡಕ್ಕಂದ್ಲು. ಮನ್ಯಾಗ ಮತ್ತೆ ಕೆಲಸ ಇದ್ವಲ್ಲ, ನಾನು ಮಾತಾಡ್ತೇನೆ ತಗೋರ್ವ ಹೇಳ್ತೀನಿ ಅಂತೇಳಿ ಬಂದೆ ನಾ ಇಲ್ಲಿ. ಆಕೆ ಬಾಂಡೆ ತಿಕ್ಕಾಕತ್ತಿದ್ಲ, ಅನ್ನಕ್ಕೂ ಇಟ್ಟಿದ್ದೆ ಒಲಿ ಮ್ಯಾಗ. ಮಾಡ್ಕೊ. ನಾನಂತರೂ ಊಟನೇ ಮಾಡಿಲ್ಲ ನೋಡು. ಹಿಂಗೆ ಮಾಡ್ತಿ ಯಾಕೆ ಊಟ ಮಾಡಿಲ್ಲ? ಉಪವಾಸ ಎದಕ್ಕಿರ್ತಿ ಮಗಳ? ಬರ್ತಾನೆ ಬಿಡು ಗಂಡ. ಮತ್ತು ನಮ್ಮತ್ತಿ ಬೈದು ಉಣ್ಣು ಹಂಗೆ ಮಾಡಬಾರ್ದು, ಊಟ ಮಾಡಂತೆ ಉಣ್ಸ್ಯಾಳ ನೋಡು. ನಾ ಮಾಡೋ ಕೆಲಸ ಅವ್ರು ಮಾಡ್ಯಾರ ಆತಲ್ಲ. ಮತ್ತೆ ಏನು ಹಂಗೆ ಬೇಸರ ಮಾಡ್ಕೊಂಡು ಹೊಳ್ಳೆ ಹಾಳಾಕತ್ತೆ ಅಂದ್ರೆ ಮುತ್ತೈದು ಹೆಣ್ಮಕ್ಳ ಮನ್ಯಾಗ ಹತ್ರ ಅದು ಗಂಡನ ಮನೆಗೆ ಶ್ರೇಷ್ಠ ಅಲ್ಲ. ಏನು ಅವ್ರಿಗೂ ಬೇಜಾರಾಕೈತೆ, ಹಂಗೆ ಮಾಡಬೇಡವ. ಗಂಡ ಎಲ್ಲರೂ ಹೋಗ್ಯಾನ, ಅಲ್ಲೇ ನಾನು ತಂಗಿ ಮನ್ಯಾಗ ಕೆಲಸ ಇರ್ತಾವೆ, ಮುಗಿಸ್ಕೊಂಬರ್ತಾನೆ, ಆಳಬೇಡ. ಸರಿ ಇಡ್ಲ್ಯಾ? ಇಡುವ ಇಡು. ಏನಂತ ಶಾಂತಕ್ಕ? ನೋಡುವ ಹುಚ್ಚುಡಿಗೆ ಗಂಡ ಅವ್ರ ತಂಗಿ ಮನ್ಯಾಗೇನೋ ಬಣವಿ ಒಟ್ಟು ಕೆಲಸ ಅದು ಇದು ಏನೋ ಭಾಳ ಇದ್ವಂತ, ಅದನ್ನ ಮಾಡಿಕೊಟ್ಟು ಬರ್ತೇನೆ ಅಂತೇಳಿ ಅವ ಹೋಗ್ಯಾನಂತ ತಂಗಿ ಮನೆಗೆ. ಈಕಿಲ್ಲ ಅಳಕತ್ತಾಳ, ನಾನು ಗಂಡನ ಬಿಟ್ಟಿರೋಕ್ಕಾಗಂಗಿಲ್ಲ, ನಾನು ಗಂಡನ ಬಿಟ್ಟಿರೋಕ್ಕಾಗಂಗಿಲ್ಲ ಅಂತೇಳಿ. ಮತ್ತೆ ಊಟ ಮಾಡ್ಲಂಗೆ ಕೂತ್ಬಿಟ್ಲೆ, ಇವ್ರ ಅತ್ತಿ ಸಮಾಧಾನ ಮಾಡಿ ಊಟ ಮಾಡುವ ಅನ್ನೋದು. ಹಂಗೈತೆ ನೋಡಿ ಹೊಡ್ತಾ. ಯವ್ವ ಅದು ಏನು ಪುಣ್ಯನ ಏನೋ ಗೊತ್ತಿಲ್ಲ, ನನ್ನ ಮಗಳದ್ದು ಅದು ಏನೋ ಒಂದು ನಶೀಬ ಅಂತ ಒಳ್ಳೆ ಮನೆ ಒಂದು ಸೇರ ನೋಡು. ಕರೇನವ ಶಾಂತಕ್ಕ, ನಿನ್ನ ಮಗಳು ಏನು ತಿಳಿಲಾರ್ದಂಗೆ ಭಾಳ ಎಳೆಯದಿತ್ತು ಬಿಡ, ಇನ್ನೂ ಸಾಣದಿತ್ತು. ದೌಡ್ ಮದಿ ಮಾಡಿಕೊಟ್ರಿ. ಆ ಹುಡುಗ ನೋಡಿದ್ರೆ ಕರೆ ಆನಿ ಮರಿ ಹೇಗಿತ್ತು. ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡೋಕತ್ತೆ ಈ ಹುಡುಗಿ ಅಂತ ಮಾಡಿದ್ದೆ. ಅದ್ರಾಗೂ ಲಗ್ನದ ಆಗಿಂದ ಸ್ವಲ್ಪ ದಿನಕ್ಕೆ 2ನೇ ದಿನಕ್ಕೆ ಓಡಿ ಬಂದುಬಿಟ್ಟಿದ್ಲು ನೋಡು. ನಾ ಇರಾಕೊಲ್ಲೆ ಯವ್ವ ಬಾಳೆ ಮಾಡಾಕಂತೇಳಿ. ಆತ್ ಬಿಡಿ ಇವ್ರು ಸಂಸಾರಕತಿ ಅಂತ ಮಾಡಿದ್ದೆ ನಾನು. ಅಲ್ಲ ಹಂಗೆ ತಿಳ್ಕೊಬೇಡ ಶಾಂತಕ್ಕ. ಮತ್ತು ಈ ರತ್ನಕ್ಕೆ ಹಿಂಗೆ ಅಂತಾಳಂತೇಳಿ ಅಲ್ಲ ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ. ಮತ್ತು ನಾನು ಯಾಕಂದ್ರೆ ಹಂಗಾಗಿತ್ತಲ್ಲ. ಆದ್ರೆ ಮತ್ತು ಹೌದಾ ನಂಗೆ ಹೋಗಿ ಮತ್ತೆ ಬಾಳೆ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡಾಕತ್ತಾಳಲ್ಲ, ಅದನ್ನು ಹೇಳಿ. ನನಗದ ಚಿಂತೆ ಹತ್ತಿತ್ತ ಯವ್ವ. ನಮ್ಮ ಮೀರಿ ಸುಳ್ಳು ಯಾಕನ್ಬೇಕು. ನಮ್ಮ ಅಣ್ಣನ ಮಗಳು ಅಂತ ಹೇಳಂಗಲ್ಲನ, ಒಳ್ಳೆ ಹುಡುಗಿ ಐತಿ. ಏನು ಆದ್ರೆ ಧೈರ್ಯ ಭಾಳ ಐತಿ. ನಮ್ಮ ಅತ್ತಿ ಏನಾರು ಅಡ್ನಿತ್ ಮಾತಾಡಿಲ್ಲ ಅಂದ್ರೆ ಆಕೇನು ಎದ್ರದಲ್ಲಿ ಬಿಡು ಉತ್ತರ ಕೊಡ್ತಾಳೆ. ನನ್ನ ಗಂಡಗೂ ಕೊಡ್ತಾಳೆ, ನಮ್ಮ ಅತ್ತಿಗೆ ಕೊಡ್ತಾಳೆ. ಚಲೋ ಆತು. ಬಾಯಿ ಸತ್ತಕ್ಕಿದ್ರೆ ಇವ್ರ ಕೈಯಾಗ ಉಳಿಯಾಣಿಕೆನ ಯವ್ವ ಅವ್ರದ್ದು ಮುಕ್ಕಿ ಬಿಡ್ತಿದ್ರು. ಚಲೋ ಆತು. ಎತ್ತಾಗ ಒಟ್ಟು ಪಾರಾದ್ಲ ನನ್ನ ಸೊಸಿ. ಏನು ಹಂಗೆ ಆಕೆ ಬಾಯಿಗೆ ಇದ್ರೆ ಒಮ್ಮೆ ಅವರು ಸುಮ್ಮನಕ್ಕಾರ ತಾಯಿ ಮಗ ಗೊತ್ತೇನು? ಇಲ್ಲಿ ನೋಡಿಲಿ ಆಕಿನ ಬುದ್ಧಿ ಹೇಳಿ ತಿಳಿ ಹೇಳಿ ಹಂಗಲ್ಲ ಹಿಂಗಂತೇಳಿ ಎಲ್ಲ ಹೇಳಿ ಕಳಿಸಿದ್ಲು. ಮತ್ತು ಆತಲ್ಲ ಬಿಡು, ಒಳ್ಳೆ ಹುಡುಗಿನ ಅದಾಳ. ಬರ್ತಂತವ್ರಿ ಇವ ಬ್ಯಾರಿ ಕಾಲ ಬೇಕಾದಷ್ಟು ಕೆಲಸದವು. ಇನ್ನು ಹೋಗಿ ಎತ್ತಿಗೆ ಮೇವು ಹಾಕೋದಾವು, ಇವು ಬೇಕಾದಷ್ಟು ಕೆಲಸದವು. ಪಾಪ ಅದು ಒಂದ ಹುಡುಗಿಗೆ ಮಾಡಾಕು ತ್ರಾಸಕತಿ. ನಂದರ ಏನೈತಿ ಕೈ ಕಾಲು ಗಟ್ಟಿರೋ ಮಟ್ಟ ಮಾಡದವ. ಒಟ್ಟು ಕೈ ಕಾಲು ಸೋತ್ ಕಾಲಕ್ಕೆ ನಾಳದಾಳಲ್ಲ ಮಾಡಾಕ್ಯದ ಸೊಸಿ ಬಂಗಾರದಂಗೆ. ಇವ ತಾಯಿ ಮಗಳ ಹೊಂಚಾಕಿದ್ರು ಯಾವ್ದೋ ಒಂದು ಹುಡುಗಿ ತಂದು ಕಟ್ಬೇಕಂತೇಳಿ ನನ್ನ ಮಗ್ಗ ಯವ್ವ ಉಳ್ಯಾಣ್ಕಿತ್ತ ನನಗೆ. ಯವ್ವ ಹೇಳಕ್ಕಿದ್ದಿಲ್ಲ. ಇವ ಬಂದಾಕಿ ಇವ್ರಕ್ಕಿಂತ ಬಲ ಇದ್ಲಂದ್ರೆ ಇಷ್ಟು ದಿನ ಗಂಡನ ಕೈಯಾಗ ಉರಿದಿದ್ದಾತ, ಅತ್ತಿ ಕೈಯಾಗ ಉರಿದಿದ್ದಾತ. ಈಗ ಮತ್ತೆ ಬಂದು ಸೊಸಿ ಕೈಯಾಗ ಉರಿಬೇಕಿತ್ತು ನಾನು. ಹಂಗ್ಯಾಕಂತಿ ಬಿಡು, ದೇವ್ರು ಕಾಯ್ತಾನ. ಬರ್ತಂತವ್ರಿ ಹೊತ್ತಾತೇಕ. ಇಡೀ ಕಾಡು ಕಣಿವಿ ಎಲ್ಲ ಅಡ್ಡಾಡಿದ್ದಕ್ಕೆ ಈ ನನ್ನ ಚಕಡಿ ಒಂದು ಸಿಕ್ತು. ಎತ್ತಾಗ ಹೋದ್ವು. ನನ್ನ ಮಗ ಎಲ್ಲಿ ಹೋದ್ನು ಒಂದು ಗೊತ್ತಾಗೋಲ್ತಲ್ಲ.
ನೋಡು ಏನಾಗಿರಲ್ಲ ಬಿಡ್ರಿ ಏನಾಗಿರಲ್ಲ ಬಿಡ್ರಿ ಗೌಡ್ರ ಅಂತೀನಿ ನೀನು. ನೋಡ ಹಂಗಾರ ಈ ಚಕಡಿ ಯಾಕೆ ಹಂಗಾರ ಆ ಕಣಿವೆ ಕಡೆ ಬಿದ್ದಿರ್ಬೇಕಿದು. ಇದ್ರಾಗ ಇದ್ದಿದ್ದು ಎತ್ತಾಗ ಹೋದ್ವು. ಅವಕ್ಕೆ ದಾರಿ ಗೊತ್ತಾಕಿತ್ತು, ನನ್ನ ಮನೆಗೆ ಬರ್ತಿದ್ವು. ಆದ್ರ ದಾರಿ ಗೊತ್ತಾಗಿಲ್ಲ. ಅವು ನಮ್ಮ ಮನೆಗೆ ಬಂದಿಲ್ಲ ಅಂದ್ರೆ ಒದಾವಂತೀವೋ ಏನು ಸತ್ತಾವಂತೀವೋ. ಇಲ್ಲ ಏನೋ ಆಗೈತಿ ಇಲ್ಲಿ, ಆಗಬಾರದ್ದೇ ಆಗೈತಿ ಇಲ್ಲಿ. ಗೌಡ್ರ ಕುಂದ್ಬೇಡ್ರಿ, ನೀವಿಷ್ಟು ಧೈರ್ಯ ಗೆಟ್ರ ಮನ್ಯಾನ ಹೆಣ್ಮಕ್ಳಗತಿ ಏನಕತ್ರಿ. ಮನ್ಯಾಗ ಹೆಣ್ಮಕ್ಳಿಗೆ ಸುದ್ದಿ ಮುಟ್ಸಿಲ್ಲಪ್ಪ. ಸುದ್ದಿ ಮುಟ್ಟಿದ್ರೆ ಬಿಟ್ಟಾರ ಅವ್ರು ಹತ್ಕೊಂತ ಕುಂದಿರ್ತಾರ. ಅದೇ ನನಗೆ ಚಿಂತಿ. ಆತಾತ್ರಿ ಗೌಡ್ರ, ಮನೆ ಕಡೆ ನಡ್ರಿ. ಈಗ ಇಡೀ ಎಲ್ಲ ಹುಡುಕಿದ್ದಾತ ಸಿಗುವಲ್ಲ. ಏನು ಮಾಡ್ಬೇಕು, ಏನಾಗೈತಿ ಅಂತ ಹುಡುಕ್ಬೇಕು, ಏನಾಗೈತಿ ಅಂತ ತಿಳ್ಕೊಬೇಕು. ಒಂದು ಗೊತ್ತಾಗೋಲ್ತಲ್ಲೋ ನನಗೆ ಏನಾಗೈತಿ ನನ್ನ ಮಗ್ಗ. ನಡ್ರಿ ಗೌಡ್ರ, ಮನೆ ಕಡೆ ನಡ್ರಿ. ನೋಡೋಣ ಮತ್ತೆ ಬೇರೆ ಕಡೆ ಹುಡುಕ್ಸೋ ಪ್ರಯತ್ನ ಮಾಡೋಣಂತ. ಏನು ಹುಡುಕು ಪ್ರಯತ್ನ ಮಾಡೋದೋ ಏನೋ. ನಡ್ರಿ ಮನೆ ಕಡೆ ನಡ್ರಿ. ನನಗೆ ಆ ಸುಳೆ ಮಗನ ಮ್ಯಾಗ ಅನುಮಾನ. ಏನ ಮಾಡ್ಯಾನ ನನ್ನ ಮಗ್ಗ, ಏನ ಮಾಡ್ಯಾನ. ಏನು ಮಾಡ್ಬೇಕು ನೋಡ್ತೇನೆ. ಇನ್ನೆರಡು ದಿನ ನೋಡ್ತೀನಿ. ನೋಡಿ ಆಗಿದ್ದಾಗಲಿ. ಅವರು ವಂಶನ ರಾತ್ರಿ ಹೋಗಿ ಎಲ್ಲ ಚಿಮ್ನಿ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ನಾನು ಅದ ಬೆಂಕಿಯಾಗ ಬೀಳ್ತಾನೆ ಹೊರತು ಅವ್ರನ್ನ ಮಾತ್ರ ನೆಮ್ಮದಿಯಾಗಿರಕ್ಕೆ ಬಿಡೋದಿಲ್ಲ. ತೋ ಏನು ಮಾತಾಡ್ತೀರ್ರಿ. ಬೇಡ್ರಿ ಗೌಡ್ರೆ, ಸುಮ್ಮನೆ ರೀಪ್ಪ, ಏನಾಗಂಗಿಲ್ಲ. ಬರ್ರಿ ಸಮಾಧಾನ ಮಾಡ್ಕೊರಿ. ಸಮಾಧಾನ ಮಾಡ್ಕೋ ಕಸ್ತೂರಿ. ನಿಮ್ಮನೆಗೆ ಅದಾರ ಅಂತಾನೆ ಮಾವಾರು ಹೇಳಿದ್ದ, ಅದಕ್ಕೆ ಸುಮ್ಮನಿದ್ದೆ. ನೋಡಿದ್ರೆ ನೀವ ಬಂದಿರಿ. ಈಗ ನೋಡಿದ್ರೆ ಅಮ್ಮಾರ ಕಡೆ ಏನೇನೋ ಮಾತಾಡಕತ್ತಿದ್ರಿ. ನಾನೆಲ್ಲ ಕೇಳಿಸ್ಕೊಂಡೇನಿ, ಎಲ್ಲ ಕೇಳಿಸ್ಕೊಂಡೇನಿ. ಏನಾಗೈತಿ ಹೇಳ್ರಿ. ಹಂಗೆ ಮಾಡಬೇಡ. ನಿನಗಿಂತ ಜಾಸ್ತಿ ದುಃಖ ನಮ್ಮ ಹೋಗಾಗಿರ್ತತಿ. ಹಿಂಗೆಲ್ಲ ಅದು ಕೊಳಕತ್ತೆ ಅಂದ್ರೆ ಆಕಿ ಮನ್ಸಿಗೆ ನೋವಾಗದಲ್ಲನ. ನಾನು ಹೋಗ್ತೇನೆ, ನನ್ನ ಗಂಡನ ಹುಡ್ಕೊಂಡು ನಾನು ಹೋಗ್ತೇನೆ. ಎಲ್ಲಿ ಹೋಗ್ತಿ ಹುಡ್ಕೊಂಡು? ಅಲ್ಲ, ಊರನ್ ಗಂಡು ಮಕ್ಳು ನಮ್ಮಪ್ಪ ಎಲ್ಲಾರು ಸೇರಿ ಹುಡ್ಕಕತ್ತಾರಂತ. ನೀ ಒಬ್ಬಿಗೆ ಹೋಗಿ ಮಾಡ್ತೀನಿ. ನನ್ನ ಗಂಡು ಹೋಗ್ಯಾನ ಮತ್ತೀಗ. ನೀ ಹೋದ್ರೇನು ಸಿಕ್ಬಿಡ್ತಾನ? ಸುಮ್ಮನಿರ. ಹಣ ಆಸ್ತಿ ಇವೆಲ್ಲ ಸುಖ ಅಲ್ಲ ಬಿಡ ಯವ್ವ. ಯಾರ ಜೀವ ಯಾವಾಗ ಬೇಕಾದ್ರೂ ತಗೋತಾವ ಇವು. ನೆಮ್ಮದಿ ಎಲ್ಲ ಮನುಷ್ಯ ಆಗತ್ತೆ. ನುಣ್ಣಾಕಷ್ಟಿದ್ರೆ ಸಾಕು. ಹಿಂಗಾಕತ್ತೆ ಅಂತ ಗೊತ್ತಿತ್ತಂದ್ರೆ ಯವ್ವ ನಾ ಮಾತ್ರ ಅವ್ನು ಹೋಗಾಕ್ ಬಿಡ್ತಿದ್ದಿಲ್ವೇ ಯವ್ವ. ಆದ್ರೂ ನಾ ಅಂದೆ ಜಗ್ಗ, ಹೋಗ್ಬೇಡ ಬಾಡೆ, ಹೋಗ್ಬೇಡ ಎಣ್ಣ, ಹೋಗ್ಬೇಡ ಅಂತೇಳಿ ನನ್ನ ಮಾತು ಮಿಕ್ಕಿ ಹೋನ್ಬೇ ಯವ್ವ. ಯಾರೇನು ಮಾಡಕ್ಕತ್ತವ? ಅವ್ನ ಹಣೆ ಬರೋಣ ಅಲ್ಲಿ ಏನೋ ಆಗ್ಬೇಕಂತ ಐತಿ. ಯಪ್ಪ ದೇವ್ರೇ, ನನ್ನ ಮಗೊಂದು ಏನಾಗ್ದಂಗಿದ್ರೆ ಅಷ್ಟೇ ಸಾಕು. ಅತ್ತೇರ ಅವ್ರು ಆರಾಮಿದ್ರಂದ್ರೆ ಇಷ್ಟೊತ್ತಿಗೆ ಬರ್ತಿದ್ರಲ್ರಿ. ಅವ್ರು ಯಾಕೆ ಮತ್ತೆ ಬಂದಿಲ್ಲ? ಗಂಗವ್ವ, ನೀ ಯಾವಾಗ ಬಂದಿ? ಯಪ್ಪ, ನೀ ಮನ್ಯಾಗ ಹೇಳಿಲ್ಲ ಅನ್ನೋ ವಿಚಾರ ನಂಗೆ ಗೊತ್ತಿಲ್ಲಪ್ಪ. ನಾ ಬಂದಕ್ಕೆ ಅವನ್ ಕುಟ್ ಮಾತಾಡೋತ್ನ ಈಕಿನೂ ಕೇಳಿಸ್ಕೊಂಡು ಅಳಾಕತ್ಬಿಟ್ಟಾಳ. ರೀ ಹೋಗಿದ್ರಲ್ಲ, ಏನಾರ ಗೊತ್ತಾತ? ಎಲ್ಲದಾರಂತ ಏನಾರ ಸುದ್ದಿ ಬಿತ್ತೇನ್ರಿ ಕಿವಿಗೆ? ಹೋಗಿದ್ದೆ, ಹುಡುಕಿದೆ. ಚಕಡಿ ಒಂದ ಸಿಕ್ತು. ಎತ್ತೂ ಇಲ್ಲ, ನನ್ನ ಮಗನೂ ಇಲ್ಲ. ಚಕಡಿ ಸಿಕ್ತಾ? ರೀ ರೀ ಏನಾತ್ರಿ? ನನಗೂ ಒಂದು ಗೊತ್ತಾಗ್ವಲ್ತು. ಎಲ್ಲದಾನು, ಯಾರ ಕೈಯಾಗರ ಸಿಕ್ಕಾನು ಅಥವಾ ಎಲ್ಲದಾನ, ಏನು ಬೀದಿ ಹೆಣನ ಮಾಡಿದ್ರು ಏನೋ ಒಂದು ಗೊತ್ತಾಗ್ವಲ್ತು. ಇನ್ನೂ ಪ್ರಜ್ಞೆ ಬಂದಿಲ್ಲ. ಹುಡುಗ ತಣ್ಣೀರ್ ಪಟ್ಟಿ ಹಾಕಾಕತ್ತೆ. ನೀನು ಎತ್ತಿ ಒಂದು ಜ್ವರ ಏರಿಲ್ಲ. ಡಾಕ್ಟ್ರನು ಬಂದಿಲ್ಲ ಮನೆಗೆ ನೋಡಾಕ. ಎಲ್ಲ ಗೌಂಟಿ ಔಷಧನ ಕೊಟ್ಟೇನಿ. ನೋಡು ಏನಕತಿ. ಏನಾತ? ಹುಡುಗ ಪ್ರಜ್ಞೆ ಬಂದತೇನ? ಇಲ್ರಿ, ಇನ್ನ ಏನೋ ಎಚ್ಚರಿಕೆ ಆಗಿಲ್ಲ. ನೋಡಿದ್ರೆ ಯಾವುದೋ ದೊಡ್ಡ ಮಂತ್ಯಾನ ಹುಡುಕಣ್ಣ ಕಾಣ್ತತಿ. ಕೊಳ್ಳ ಬಂಗಾರ ಚೈನ್ ಐತಿ. ಏನಪ್ಪ ಒಟ್ಟು ಗೊತ್ತಿಲ್ಲ. ಯಾಕೆ ಹಿಂಗಾತೋ ಏನೋ ಹುಡುಗ. ಎಲ್ಲಿ ಸಿಕ್ಕ ಇವ ನಿಮ್ಗೆ? ನಮ್ಮ ಕಂಟಪ್ಪರ್ ಕಣಿವಿ, ಆ ಕಣಿವಿ ಕಡೆ ಕಲ್ಲು ಪಡ್ಯಾಗ ಬಿದ್ದಿದ್ನ. ಏನಂಗ ಒಂದೊಳ್ತಿ ನಡಗತಾನ ಹೆದರಿಬಿಟ್ಟಾನ ಪೂರ. ಏನಾತೋ ಏನೋ ಗೊತ್ತಿಲ್ಲ. ನಾವು ಕಂಟಪ್ಪರ್ ಕಣಿವಿ ಅಂದ್ರೆ ನಮ್ಮ ಹೊಲದ ಎಲ್ಲ ಮುಗಿಸ್ಕೊಂಡು ಹಿಂಗೆ ಬರಾಕತ್ತಿದ್ವಿ ನಡ್ಕೊಂತ. ಇವ ಕಲ್ಲು ಪಡ್ಯಾಗ ಸಿಕ್ಕೊಂಡವ ಅಲ್ಲೇ ಬಿದ್ದುಬಿಟ್ಟಾನ. ಬೆಳಗಿನ ಜಾವ 5 ಗಂಟೆಗೆ ಬರೋ ಹೊತ್ನ್ಯಾಗ ಏನೋ ಕಾಂತತಲ್ಲಿ ಅಂತೇಳಿ ಒಂದು ಅಂಗಿ ಒಂಚೂರು ಕರಗ್ ಬೇರೆ ಇತ್ತ. ನಾವು ಯಾವ್ದಾರ ಕಾಡು ಹಂದಿ ಪಂದಿ ಏನಾರ ಐತೇನ ಅಲ್ಲೇ ಅಂತೇಳಿ ನಾವು ಹಿಂಗೆ ಮಾಡಿದ್ವಿ. ನನಗೂ ಪೂರ ಕಂಡಿಲ್ಲಿವ. ಕಾಡು ಹಂದಿ ಇದ್ರೆ ಹಂಗಾರೆ ಹೊಡೆದ್ರಾತು ಮಸ್ತ್ ಎಲ್ಲ ಬ್ಯಾಟ್ ಹಾಕತಿಯಲ್ಲ ಅಂತ ನಾವು ಹಿಂಗೆ ವಿಚಾರ ಮಾಡಿದ್ವಿ. ಮುಂದಕ್ಕೆ ನೋಡ್ತೀವಿ ಈ ಹುಡುಗ ಆತಿದ್ದು. ಅಯ್ಯೋ ದೇವ್ರಿ, ಈ ಕಲ್ಲು ಪಡೆ ಈ ಹುಡುಗ ಯಾಕೈತಿ ಅಂತೇಳಿ ಎಚ್ಚರದ ಬಿದ್ದುಬಿಟ್ಟಾನ. ಅದೊಂದು ನಮೂನಿ ಬೆಂಕಿ ಆಗೈತಿ, ಜ್ವರ ಒಂದು ನಮೂನಿ ಮೈ. ಅದಕ್ಕೆ ಯಾರ ಏನ ಎತ್ತ ಯಾಕೆ ಬೇಕು ಪಾಪ, ಯಾರು ಹೆತ್ತ ಮಗನ ಎದ್ರ ಸಂಬಂಧ ಅಲ್ಲಿ ಸಿಕ್ಕೊಂಡಾನಂತನೂ ಗೊತ್ತಿಲ್ಲ. ನೋಡ್ರಿ ಯಾವ್ದಾರ ಕಾಡು ಪ್ರಾಣಿಗಿನಿ ಅಟ್ಟಿಸ್ಕೊಂಬಂದಿತ್ತೋ ಏನೋ. ನಮ್ಮೂರಾಗ ಹಂಗೆ ಯಾವುದು ಕಾಡು ಪ್ರಾಣಿ ಇಲ್ಲಲ್ಲ. ಇನ್ನೇನು ಕಾಡು ಆನಿದು ಒಂಚೂರು ಕಾಟ ಐತಿ. ಕಾಡು ಆನಿ ಏನಾರ ಬಂದಿಗಿಂತೋ ಅದನ್ನ ನೋಡಿ ಓಡಾಡ್ಕೊಂಡು ಏನಪ್ಪ ಅದಕ್ಕೆ ಕರ್ಕೊಂಬಂದೆ ಸೀದಾ ನಾನು ಅವ್ರು ಅಷ್ಟ್ರಿಗೆ ಇವರೆಲ್ಲ ಸೇರಿ. ಹೌದಾ? ನೋಡೋಣ ತಡ್ರಿ, ಎದ್ನಂದ್ರೆ ವಿಚಾರಿಸಿದ್ರಾತ. ಅಯ್ಯೋ ರೀ, ಎಚ್ಚರಿಕೆ ಆತ ನೋಡಪ್ಪ. ಅಪ್ಪಣ್ಣ ನೋಡಪ್ಪ, ಇಲ್ಲಿ ಹೆದರ್ಬೇಡ. ಮನ್ಯಾಗದಿ
ನಾನು ಇಲ್ಲ ನನ್ನ ಗಂಡದಾರ ನಾವು ಕರ್ಕೊಂಬಂದಿದ್ದಿ ನನ್ನ ಮನೆಗೆ. ಹೆದರ್ಬೇಡ, ಏನು ಹೆದರ್ಬೇಡ, ನಾವಿಲ್ಲ ದೇವಿ. ನಿಧಾನಕ್ಕೆ ಕಣ್ಬಿಟ್ಟು ಒಂಚೂರು ಹೇಳಕ್ಕಾದ್ರೆ ಹೇಳಪ್ಪ. ನಡ ಅಮ್ಮ ಕಾಲು ಸಾವಕಾಶಪ್ಪ. ಕೈ ಕಾಲಿಗೆಲ್ಲ ಹೊಡೆದು ಬಿದ್ದಾವು. ರಗತ್ ಬಂದಿದ್ದದು ಒರೆಸಿ ಅರ್ಶಿನ ಅದು ಹಚ್ಚಿ ಊಟ ಔಷಧ ಹಚ್ಚೇವಿ. ಎಲ್ಲದೀನಿ ನೋಡಪ್ಪ, ನನ್ನ ಹೆಸರು ಬಡಿಗ್ಯಾರ ರಾಮಣ್ಣ ಅಂತೇಳಿ. ನಾವು ಕಣ್ವಿ ಕೆಲಸ ಮುಗಿಸಿ ಬರೋ ಹೊತ್ನ್ಯಾಗ ದಾರ್ಯಾಗ ನೀ ಸಿಕ್ಕಿ ಅದಕ್ಕೆ ಕರ್ಕೊಂಬಂದನಿ. ಹೆದರ್ಬೇಡ, ನಮ್ಮ ಮನ್ಯಾಗದಿ. ಯಾರು ಏನು ಎತ್ತ ಏನಾತು ಅಲ್ಯಾಕೆ ಹೋಗಿ ಸಿಕ್ಕೊಂಡಿ, ಏನಾರ ನೆನಪಾದ್ರೆ ಒಂಚೂರು ಮಾತಾಡೋಕ್ಕಾದ್ರೆ ಹೇಳಪ್ಪ. ನಿಮ್ಮ ಮನೆ ಎಲ್ಲೈತಿ ಹೇಳು, ಬೇಕಾದ್ರೆ ನಾ ಕರ್ಕೊಂಡೋಗಿ ಬಿಟ್ಟು ಬರ್ತೇನೆ. ಹೊಟ್ಟೆ ಹಸುವಾಗೈತಿ, ನೀರು ಕುಡಿಯಾಕ. ಅಯ್ಯ ರೀ, ನಮ್ಮ ಮನ್ಯಾರ ಮನುಷ್ಯರ ಅಂತಾರನ್ರಿ. ಪಾಪ ಹೊಟ್ಟೆ ಹಸುವಾಗೈತೆ ಅಂತ ಬಾಯಿ ಬಿಟ್ಟು ಕೇಳಾಕತ್ತಲ್ರಿ ಹುಡುಗ. ಮನ್ ರಾತ್ರಿನ ಸಿಕ್ಕಾನ. ನೀನು ಇಡೀ ದಿನ ಇವತ್ತು ಪಾಪ ಹೊಟ್ಟೆ ಹಸ್ತಿರ್ಬೇಕ್ರಿ. ಆಮೇಲೆ ವಿಚಾರ್ಸಕ್ಕೆ ಬರ್ತೈತಿ. ಪಾಪ ಹೋಗಿ ಒಂದಿಟ್ಟು ಏನಾರ ತಿನ್ನಕ್ಕೆ ತಗೊಂಬ ಹೋಗಿ. ತಿನ್ನಕ್ಕೆ ನೋವಾಗೈತಿ. ಪಾಪ ಬಾಯಾಗೆಲ್ಲ ರಗತ್ ಬಂದಿತ್ಲಿ. ನಾಲ್ಗಿ ಗಿಲ್ಗಿ ಏನಾರ ಕಡ್ಕೊಂಡಾನು ಏನು ಪಾಪ. ಬೇಡ, ಹೋಗು. ನೀ ಏನಾರ ತಿನ್ನಕ್ಕೆ ತೊಗೊಂಬ, ಸಪ್ಪಂದ ತೊಗೊಂಬ. ಒಂದಿಟ್ಟು ಹಾಲು ಗೀಲು ಹಾಕಿ ಕಲಿಸಿ ತೊಗೊಂಬರ್ತಾಳಪ್ಪ, ತಿನ್ನುವಂತಿ. ಏನು ದೊಡ್ಡ ಮಂತೆ ಅಂದವು ಕಣ್ಣಕ್ಕ ಅಂತಿ. ಅಷ್ಟೊತ್ನಾಗ ಅಲ್ಲಿ ಯಾಕೆ ಹೋಗಾಕ ಹೋದೆಪ್ಪ ನೀ ಅಂತ ನಾನು. ಪಾಪ ಏನು ಯಾವ್ದಾರ ಕಳ್ರ ಗಿಡ್ರ ಬೆನ್ನತ್ತಿದ್ರು ಏನಾಯ್ತು. ರಾತ್ರಿ ನಾನು ನಮ್ಮ ತಂಗಿ ಮನೆಗೆ ಹೋಗಿದ್ದೆ. ಅಮ್ಮ ಅಲ್ಲಿಂದ ಬರು ಹೊತ್ನ್ಯಾಗ ಸಮಾಧಾನ ಮಾಡ್ಕೊ. ಏನಾತಂತ ಆಮೇಲೆ ಹೇಳುವಂತಿ. ಮೊದಲು ಒಂದು ಸ್ವಲ್ಪ ಏನಾರು ತಿನ್ನಪ್ಪ, ಆಮೇಲೆ ಮಾತಾಡುವಂತೆಪ್ಪ. ಒಂದು ಈಟ್ ತಿಂದು ಗಟ್ಟಿಯಾಗಿ ಮೊದಲು. ಏನ ರೀ ತಗೋರಿ, ಅವ್ಗೇನು ತಿನ್ನಾಕತ್ತೀವೋ ಏನು ನೀವ ತಿನ್ನಿಸ್ತೀರ ನೋಡ್ರಿ, ತಗೋರಿ ತೊಂಬೈಲಿ. ಅವ ಹೆಂಗೆ ತಿಂತಾನ? ಕೈ ಅನ್ನೋದು ಕೆತ್ತಿ ರಾಮ ರಗತಾಗೈತಿ. ಮುಕ್ಕರ್ಸಿ ಬಿದ್ದಾನಲ್ಲ, ಕೈ ಕೆತ್ತಿ ಬಿಟ್ಟತಿ ಪೂರ. ಮತ್ತು ಔಷಧ ಹಚ್ಚಿದ್ದಿಲ್ಲ ನಾನು. ಇಲ್ಲ, ನಾನ ತಿನ್ನಿಸ್ಬೇಕೀಗ ಅವಂಗ. ನಾ ತಿನ್ಸಿದ್ರೆ ನಡಿತೀನಪ್ಪ. ನೀವು ಯಾವ ಮಂದಿ ಏನ ಪಾಪ ನಮ್ಮ ಕೈಯನ್ನು ತಿಂತೀರೇ ಇಲ್ಲ. ಆಮೇಲೆ ನಮ್ಗೆ ಅದು ಏನು ಗೊತ್ತಾಗೋದಿಲ್ಲ. ಈಗ ಏನ ಹೇಳ್ಬೇಕಂತೂ ನಂಗೆ ಗೊತ್ತಾಗೋದಿಲ್ಲಪ್ಪ. ನೀವು ದೊಡ್ಡ ಮಂದಿ ಇದ್ದಂಗೆ ಅದೀರಿ. ನಾ ತಿನ್ಸಿದ್ರೆ ನಡಿತೀನಪ್ಪ. ನೀವು ನನ್ನ ಜೀವ ಕಾಪಾಡಿರಿ. ನನ್ನ ತಾಯಿ ತಂದೆಗಿಂತ ಹೆಚ್ಚು ನಿಮ್ಮ ಕೈಯಿಂದ ನಾವಂತೂ ತಿನ್ಬೇಕಂದ್ರೆ ಪುಣ್ಯನ ಮಾಡೇನಿ. ಯಾವ ಜಲಮ್ದಾಗ ನೀವು ನನ್ನ ತಂದೆ ತಾಯಿಯಾಗಿದ್ರೆ ಏನ, ನಾನು ನಿಮಗಾಗಿದ್ನು. ಈ ಜಲಮ್ದಾಗ ನನ್ನ ಜೀವ ಕಾಪಾಡಿರಿ. ತಿಂತೇನೆ, ತಿನ್ನಿಸ್ರಿ. ಕರೇನಪ್ಪ, ನಮಗೆ ಈ ಜನ್ಮಕ್ಕೆ ಇದ್ದೊಬ್ಬ ಮಗನೂ ಹಿಂತಿ ಕಟ್ಕೊಂಡು ಬ್ಯಾರು ಹೋಗ್ಯಾನಪ್ಪ. ಯಾರೂ ಇಲ್ಲ. ನನ್ನ ಗಂಡಗೆ ನಾನು, ನನಗೆ ನನ್ನ ಗಂಡ ಅಷ್ಟೇ. ನಮಗೆ ಯಾರೂ ದಿಕ್ಕಿಲ್ಲ. ತಿನ್ನಿಸ್ರಿ. ಬಿಡು ನೀರು ಹಾಕ್ಬೇಡ. ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ನನಗೆ ಮಸಳಿ ತರಿಸಿ
ನೋಡ್ರಿ ಅಂತ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೊಲ್ಲಪ್ಪ ಅಂತ ನಿಮ್ ಪ್ರಿಯಾ ಮಮ್ಮಿ ವಿಡಿಯೋ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಕ ಅದೇ ಇಲ್ಲದ ಹೌದಾ ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ ಈಗ ಪೂಜೆದ ವಿಡಿಯೋ ಮಾಡ್ಕೊತೀನಿ 2-3 ಹೋಗ್ತಿದ್ವಿ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ ಜಿಗ್ಯಾತಾವ ಇದೆ ಅಲ್ಲ ಜಿಗ್ಯಾತವಲ್ಲ